ನಿಮಗೆ ಗೊತ್ತಾ ಬದನೆಕಾಯಿ ಇಷ್ಟ ಇಲ್ಲ ಅಂತಿದ್ದವರೆಲ್ಲ ಇವಾಗ ಇಷ್ಟಪಟ್ಟು ಪದೇ ಪದೇ ಮಾಡಿಸ್ಕೊಂಡು ತಿನ್ನೋವಂಥ ರೆಸಿಪಿನೇ ಈ ವಾಂಗಿಬಾತ್ ರೆಸಿಪಿ. ಬದನೆಕಾಯಿ ಇಷ್ಟ ಇಲ್ಲ ಅಂತನೋರಿಗೆ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಕುಕ್ಕರಲ್ಲಿ ಫಸ್ಟು ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು. ಸುಮಾರು ಒಂದು 1/4 ಕಪ್ಪಷ್ಟು ಎಣ್ಣೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ಗೋಡಂಬಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್, ಬದನೆಕಾಯಿ ಮತ್ತು 1 ಟೊಮೆಟೊ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ 1 ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಸಪ್ರೇಟಾಗಿ ಗೊಜ್ಜು ಮಾಡಿಕೊಂಡು ಅನ್ನ ಮಾಡಿಕೊಂಡು ಕಲಿಸ್ಕೊಂಡು ತಿನ್ನೋ ಬದಲು ಈ ರೀತಿ 1 ಪಾಟ್ ವಾಂಗಿಬಾತ್ ಟ್ರೈ ಮಾಡಿ, ತುಂಬ ಚೆನ್ನಾಗುತ್ತೆ. ತರಕಾರಿ 1 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂಡ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಹುಣಸೆ ಹಣ್ಣಿನ ಪೇಸ್ಟ್ ಹಾಗೆ 2 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಹಾಕ್ತಾ ಇದ್ದೀನಿ. ಇದು ನಮ್ಮ ಹೋಮ್ ಮೇಡ್ ಬೈಸುಜಿ ವಾಂಗಿಬಾತ್ ಪೌಡರ್. ಇದು ನೀವು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ವಾಟ್ಸಪ್ ನಂಬರ್ ಮೂಲಕ ಹಾಗೆ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗುತ್ತೆ. ನಂತರ ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿ ಒಂದ್ಸತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಕ್ಕಿ ಹಾಕಿ, ಅಕ್ಕಿನೂ ಈ ಮಸಾಲೆ ಜೊತೆ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ನಾವೆಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ 2 ಪಟ್ಟಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಂಡ್ರೆ 1 ಪಾಟ್ ವಾಂಗಿಬಾತ್ ರೆಡಿ ಆಗುತ್ತೆ. ಇದು ಮಾಡೋದು ಎಷ್ಟು ಸುಲಭನೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗುತ್ತೆ. ಬದನೆಕಾಯಿ ಇಷ್ಟಪಡ್ತಲೇ ಇರೋರಿಗೆ ಈ ರೀತಿ ಒಂದ್ಸತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ. ಹಾಗೆ ನಮ್ಮ ಬೈಸುಜಿ ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ನ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ.